ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಲಾದ್ವಿ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಹಳ್ಳಿ ಶೈಲಿಯಲ್ಲಿ ಮುದ್ದೆ ಮತ್ತು ಉಪ್ಸಾರನ್ನು ಮಾಡ್ತಾಯಿದ್ದೀನಿ. ನೋಡಿ, ನಾನಿವತ್ತು ನುಗ್ಗೆ ಸೊಪ್ಪು ಮತ್ತು ತೊಗರಿಕಾಳನ್ನು ಯೂಸ್ ಮಾಡಿ ಉಪ್ಸಾರನ್ನು ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ತೋಟದಲ್ಲೇ ನುಗ್ಗೆ ಸೊಪ್ಪು ಬೆಳೆದಿತ್ತು, ಹಾಗಾಗಿ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊತಿದ್ದೀವಿ. ಹಾಗೆ ತೊಗರಿಕಾಳು ಕೂಡ ನಾವೇ ಬೆಳೆದಿದ್ದು. ನೋಡಿ, ಈ ರೀತಿ ನಾವೇ ಬೆಳೆದಿರೋ ಅಂಥ ಸೊಪ್ಪು ಮತ್ತು ಕಾಳನ್ನು ಯೂಸ್ ಮಾಡಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಆ ಖುಷಿನೇ ಬೇರೆ. ಅದು ಚಿಕ್ಕದಾದರೂ ಆಗಿರ್ಬೋದು, ದೊಡ್ಡದಾದರೂ ಆಗಿರ್ಬೋದು, ಅದು ಬೆಳೆದಿರೋರಿಗೆ ಗೊತ್ತಿರುತ್ತೆ. ಹಾಗೆ ನೀವು ಯಾರಾದರೂ ನಮ್ಮ ಹಾಗೆ ಸೊಪ್ಪು ಮತ್ತು ಕಾಳನ್ನು ಬೆಳೆದಿದ್ರೆ ಮಿಸ್ ಮಾಡದೆ ಒಂದು ಕಮೆಂಟ್ ಮಾಡಿ ನನಗೆ. ಇಲ್ಲಿ ನೋಡಿ, ನಮ್ಮ ಪಕ್ಕದ ಮನೆ ಮಕ್ಕಳು ಸೊಪ್ಪು ಮತ್ತು ಕಾಳನ್ನು ಬಿಡಿಸ್ತಿದ್ದಾರೆ. ಈಗ ಅಡುಗೆನ ಶುರು ಮಾಡೋಣ. ಇಟ್ಕೊಂಡಿದ್ದೀನಿ. ಆ ಪಾತ್ರೆಯಲ್ಲಿ 2 ಚಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಈ ಥರ ಮಳ್ಳದ ಮೇಲೆ ತೊಳ್ಕೊಂಡಿರೋಂಥ ಕಾಳು ಹಾಕೊಳ್ಳೋಣ. ನೋಡಿ, ಕಾಳು ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ತೊಳೆದಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಸೊಪ್ಪು ಕಾಳು ಚೆನ್ನಾಗಿ ಬೇಯ್ತಾ ಇದೆ. ಎರಡು ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಖಾರನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಕಾಳು ಬೇಯ್ತಿದೆ ಅಲ್ವಾ, ಅದಕ್ಕೇನೆ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ. ಟೊಮೊಟೊ ಕೂಡ ಚೆನ್ನಾಗಿ ಬೇಯಬೇಕು. ನೋಡಿ, ಸೊಪ್ಪು ಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಖಾರಕ್ಕೆ ಬೇಯಿಸಿಟ್ಕೊಂಡಿರೋಂಥ ಒಂದು ಟೊಮೆಟೊ ಹಣ್ಣು, ಜೊತೆಗೆ ಒಣಗಿದ ಮೆಣಸಿನ್ಕಾಯಿ ಸುಟ್ಕೊಂಡಿರೋಂಥದ್ದು, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಹಾಗೆ ಸ್ವಲ್ಪ ಹುಣಸೆಹಣ್ಣು. ಮೊದಲು ಇಷ್ಟನ್ನು ನುಣ್ಣಗಾಗೋ ಹಾಗೆ ರುಬ್ಕೊಳ್ಳೋಣ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಕಾಳನ್ನ ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಖಾರ ಚೆನ್ನಾಗಿ ನುಣ್ಣಗಾಗಿದೆ. ಈ ಖಾರನ ನಾನು ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಈ ಕಲ್ಲನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಕೂಡ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪು ಮತ್ತು ಕಾಳನ್ನು ಬೇಯಿಸ್ಕೊಂಡಿದ್ವಿ ಅಲ್ವಾ, ಆ ನೀರನ್ನು ಇದಕ್ಕೇ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನನ್ನ ಮಗಳು ತುಂಬ ಅಳ್ತಿದ್ಲು ಅಂತ ನಮ್ಮ ಅಜ್ಜಿ ಅವಳನ್ನ ಎತ್ಕೊಂಡು ಸಮಾಧಾನ ಮಾಡ್ತಿದ್ದಾರೆ. ಹಾಗೆ ನಮ್ಮ ಪಕ್ಕದ ಮನೆ ಮಕ್ಕಳು ಕೂಡ ಅವಳನ್ನ ಆಟ ಆಡಿಸ್ತಿದ್ದಾರೆ. ನೋಡಿ, ಈಗ ನೋಡಿ, ಸಾಂಬಾರು ಒಂದು ಕುದಿ ಬರ್ತಾ ಇದೆ. ಇವಾಗ ಕೆಳಗಡೆ ಇಳಿಸ್ಕೊಬಿಡಿ ಸಾಕು. ನೋಡಿ, ಅಷ್ಟರಲ್ಲಿ ಅನ್ನ ಕೂಡ ಇಟ್ಕೊಂಡಿದ್ದೆ. ಅನ್ನನೂ ಕೂಡ ಇವಾಗ ರೆಡಿ ಆಗ್ತಾ ಇದೆ. ಇವಾಗ ನೋಡಿ, ಬೇಯಿಸಿರೋಂಥ ಸೊಪ್ಪು ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ.
ಇವಾಗ ಸೊಪ್ಪು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸೊಪ್ಪು ಕಾಳು ಒಗ್ಗರಣೆ ರೆಡಿ ಆಗಿದೆ. ನನ್ನ ಮಗಳಿಗೆ ತಿನ್ನೋದಕ್ಕೆ ಅಂತ ಕಾಳು ಕೊಟ್ಟಿದ್ದೆ. ಅವಳು ನೋಡಿ ಅದನ್ನು ತಿನ್ಕೊಂಡು ಪಾಪ ಒಬ್ಬಳೇ ಆಟ ಆಡಿಕೊಂಡು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ಅಂತ. ನೀರು ಚೆನ್ನಾಗಿ ಮಳ್ತಾ ಇದೆ. ಇವಾಗ ಹಸಿಟ್ಟು ಹಾಕೊಳ್ಳೋಣ. ಇವಾಗ ಮುದ್ದೆನ ತಿರ್ಕೋತಾ ಇದ್ದೀನಿ. ಮುದ್ದೆನ ಚೆನ್ನಾಗಿ ಹೊಂದಿಸ್ಬೇಕು, ಇಲ್ಲಾಂತ ಅಂದರೆ ಮುದ್ದೆ ಗಂಟು ಆಗಿಬಿಡುತ್ತೆ. ನೋಡಿ, ನೀವೇ ನೋಡ್ತಿದ್ದೀರಾ ಮುದ್ದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಒಂದು ಕೂಡ ಗಂಟಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹೀಗೆ ನೀಟಾಗಿ ಮುದ್ದೆನ ತಿರುಗೋದ್ರಿಂದ ತುಂಬ ನೈಸಾಗಿ ಬರುತ್ತೆ ಮುದ್ದೆ. ಇವಾಗ ನೋಡಿ, ನೀವೇ ನೋಡ್ತಿದ್ದೀರಾ ಮುದ್ದೆ ಎಷ್ಟು ಚೆನ್ನಾಗಿ ಎಷ್ಟು ನೈಸಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನಾವು ಮುದ್ದೆನ ತಿರುಗಿಸುವಾಗ ನೀಟಾಗಿ ಹೊಂದಿಸ್ಕೋಬೇಕು ಮುದ್ದೆನ, ಅದೇ ತುಂಬ ಮುಖ್ಯ. ಆಗಷ್ಟೇ ಮುದ್ದೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೈಸಾಗಿ ಬರ್ತಿದೆ ಅಂತ. ಇವಾಗ ಮುದ್ದೆ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಳ್ಳಿ ಶೈಲಿಯಲ್ಲಿ ಮುದ್ದೆ ಉಪ್ಸಾರು ಸೊಪ್ಪು ಕಾಳು ರೆಡಿಯಾಗಿದೆ. ನಾನಿವತ್ತು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗೆಲ್ಲ ಈ ರೀತಿ ಒಲೆಯಲ್ಲಿ ಮಾಡಿರೋ ಮುದ್ದೆ ಉಪ್ಸಾರು ಇಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.